Hello students, ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪೇಪರ್ನ 7ನೇ ಸೆಷನ್. ಇಲ್ಲಿ ನಾವು ಸ್ಕೀಮಾ ಅಂದ್ರೇನು, ಡೇಟಾಬೇಸ್ ಸ್ಕೀಮಾ ಅಂದ್ರೇನು, ಡೇಟಾಬೇಸ್ ಇನ್ಸ್ಟೆನ್ಸ್ ಅಂದ್ರೇನು, ಮತ್ತು ಅವುಗಳ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಮೈ ಸೆಲ್ಫ್ ಸುರೇಖಾ ಪಿಚಾಪುರ್. First of all, we will learn what is meant by a database schema. So database changes over time as information is inserted or deleted. I think every one of us agree with this. Just from the university database ni consider ಮಾಡಿದ್ರೆ ನಮ್ಮ ಯೂನಿವರ್ಸಿಟಿ ಡೇಟಾಬೇಸ್ಗೆ ಆ್ಯಸ್ ಆ್ಯಂಡ್ ವೆನ್ ನ್ಯೂ ಸ್ಟೂಡೆಂಟ್ ಗೆಟ್ಸ್ ಎನ್ರೋಲ್ಡ್, ರಿಜಿಸ್ಟರ್ ಮಾಡ್ಕೊತಾನೆ ಹೊಸ ಕೋರ್ಸ್ಗೆ ಅಂತ ತಕ್ಷಣ ಆ ಪರ್ಸನ್ನ ಇನ್ಫಾರ್ಮೇಷನ್ನು ಡೇಟಾಬೇಸ್ಗೆ ಆ್ಯಡ್ ಆಗುತ್ತೆ, ಇನ್ಸರ್ಟ್ ಆಗುತ್ತೆ. ಒಂದು ವೇಳೆ ಪರ್ಸನ್ನು ಏನೋ ಕಂಪ್ಲೀಟ್ಲಿ ತನ್ನ ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಆ ಟೋಟಲ್ ಯೂನಿವರ್ಸಿಟಿನೇ ಬಿಟ್ಟು ಹೋಗ್ತಾನೆ, ಅಥವಾ ಜಸ್ಟ್ ಇನ್ ಕೇಸ್ ಆಫ್ ಸಡನ್ ಡೆತ್ ಆಫ್ ಪರ್ಸನ್, ಅದನ್ನು ನಾವು ಜಾಸ್ತಿ ದಿನದವರೆಗೂ ಕ್ಯಾರಿ ಮಾಡೋಂಗಿಲ್ಲ. ಇಟ್ ಮೇ ಬಿ 4-5 years. ಅದಾದಮೇಲೆ ವಿ delete that person's information. Sorry if it was a wrong example. You can also consider like 2000 ಪಾಸ್ ಔಟ್ ಆಗಿರುವಂತಹ ಬ್ಯಾಚ್ ಅಂತ, ಆ ಬ್ಯಾಚಿನ ಡೀಟೇಲ್ಸ್ನ ನಾವು ಎಲ್ಲಿವರೆಗೂ ಕ್ಯಾರಿ ಮಾಡ್ಬೋದು ಯೂನಿವರ್ಸಿಟಿಯಲ್ಲಿ, ಬಿಕಾಸ್ our database also has some physical limitations. ಎಲ್ಲ ಡೇಟಾನು ಎಲ್ಲ ವರ್ಷದಲ್ಲಿ ಪಾಸ್ ಆಗ್ತಿರೋ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ನ ಡೀಟೇಲ್ಸ್ನ ಸುಮ್ಮನೆ ಪೈಲಪ್ ಮಾಡ್ತಾ ಹೋದ್ರು ಅಂದರೆ ನಮಗೆ ಹೆವಿ ಸ್ಟೋರೇಜ್ನ ರಿಕ್ವೈರ್ಮೆಂಟ್ ಬರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಒನ್ಸ್ 5 years ಆಯಿತು ಅಥವಾ 10 years ಆಯಿತು ಅಂದ ತಕ್ಷಣ ಆ ರೆಕಾರ್ಡ್ಸ್ನ ಡೇಟಾಬೇಸಿಂದ ಡಿಲೀಟ್ ಮಾಡ್ತಾರೆ, ಇನ್ ಆರ್ಡರ್ ಟು ಮೇಕ್ ರೂಮ್ ಫಾರ್ ದ ನ್ಯೂ ಸ್ಟೂಡೆಂಟ್ಸ್. ಹೌದಾ? ಸೊ ಡಿಲೀಷನ್ನು ಇನ್ಸರ್ಷನ್ನು ಆಗ್ತಾನೆ ಇರುತ್ತೆ ಈ ಡೇಟಾಬೇಸ್ಗೆ. ನೆಕ್ಸ್ಟು, ದ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಸ್ಟೋರ್ಡ್ in the database at a particular moment is called an instance of the database. The word instance itself defines like the instance, ಆ ಇನ್ಸ್ಟೆನ್ಸ್ಗೆ, ಆ ಸೆಕೆಂಡ್ಗೆ, ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಅಂತ ಹೇಳ್ತೀವಿ. ಹೌದಾ? ಅದೇ ಥರ ಒಂದು ಡೇಟಾಬೇಸಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ at a given point of time can be called as the database instance. I read out the definition again. The collection of information stored in the database at a particular moment. The information is nothing but the data. The ಯಾವುದೋ ಒಂದು ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ 15th May 2021 10:05 ನಾವು ಆ ಡೇಟಾನ ಕಲೆಕ್ಟ್ ಮಾಡಿದ್ವಿ. ಆ ಡೇಟಾಬೇಸಲ್ಲಿ ಏನೇನು ಡೇಟಾ ಇದೆ ಅನ್ನೋ ಕಲೆಕ್ಟ್ ಮಾಡಿದ್ವಿ ಅಂದರೆ ದ್ಯಾಟ್ ಬಿಕಮ್ಸ್ ಆ್ಯನ್ ಇನ್ಸ್ಟೆನ್ಸ್. ಅದಾದಮೇಲೆ ಏನಾದರೂ ಚೇಂಜಸ್ ಆದರೂ ಆಗ್ಬೋದು ಡೇಟಾಬೇಸ್ಗೆ. ಸೊ ನೆಕ್ಸ್ಟ್ ಚೇಂಜಸ್ ಆದಾಗ ಆ ಇನ್ಸ್ಟೆನ್ಸ್ ಕೆನಾಟ್ ಬಿ ವ್ಯಾಲಿಡ್. ಫಾರ್ ಎಕ್ಸಾಂಪಲ್ ದ ಸೇಮ್ ಡೇಟ್ 10:05 5th ಸೆಕೆಂಡ್ಗೆ ಏನೋ ಒಂದು ಹೊಸ ಪರ್ಸನ್ ಆ್ಯಡ್ ಆಯಿತು, ಹೊಸ ರೆಕಾರ್ಡ್ ಆ್ಯಡ್ ಆಯಿತು ಅಲ್ಲಿಗೆ. ಆವಾಗ ಪ್ರೀವಿಯಸ್ ಇನ್ಸ್ಟೆನ್ಸ್ಗೂ ಈ ಇನ್ಸ್ಟೆನ್ಸ್ಗೂ ಸಮ್ ಡಿಫ್ರೆನ್ಸಸ್ ಇದೆ. ಪ್ರೀವಿಯಸ್ ಇನ್ಸ್ಟೆನ್ಸಲ್ಲಿ ಈ ಹೊಸದಾಗಿ ಆ್ಯಡ್ ಮಾಡಿರುವಂಥ ರೆಕಾರ್ಡ್ ಇರಲಿಲ್ಲ, ಬಟ್ ಈಗ ಇದೆ. ಸೊ ದೀಸ್ ಆರ್ 2 different instances. Next point, the overall design of the database is the database schema. ಸೊ ಒಂದು ಡೇಟಾಬೇಸಲ್ಲಿ ಎಷ್ಟು ಟೇಬಲ್ಸ್ ಇರಬೇಕು, ಅಥವಾ ಯಾವ್ಯಾವ ಟೇಬಲ್ ಇರಬೇಕು, ಯಾವ್ಯಾವ ಟೇಬಲ್ ಮಧ್ಯ ಏನೇನು ರಿಲೇಷನ್ಶಿಪ್ ಇರಬೇಕು, ಇದನ್ನೆಲ್ಲ ಡಿಫೈನ್ ಮಾಡೋದಕ್ಕೆ ಸ್ಕೀಮಾ ಅಂತ ಹೇಳ್ತೀವಿ. ದಿಸ್ ಸ್ಕೀಮಾ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಸ್ ಎ ಸ್ಕೆಲ್ಟನ್ ಆಫ್ ಅ ಬಾಡಿ. ಬರೀ ಸ್ಕೆಲ್ಟನ್ ಮಾತ್ರ ಇರುತ್ತೆ. ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ ಡೇಟಾ ಟು ಇಟ್, ಅದಕ್ಕೆ ಬ್ಲಡ್ಡು ಫ್ಲೆಶ್ಶು ಆ್ಯಡ್ ಮಾಡ್ದಂಗೆ ಆಗುತ್ತೆ.
ಸೊ ಓವರಾಲ್ ಡಿಸೈನ್ ಮಾತ್ರ ಹೇಳುತ್ತೆ ಸ್ಕೀಮಾ. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಡೇಟಾ. ಸೊ ಒಂದು ಕಂಪ್ಯಾರಿಸನ್ ಮಾಡ್ಬೋದು ಅಂತಂದರೆ, ಡೇಟಾಬೇಸ್ ಸ್ಕೀಮಾ ಕರೆಸ್ಪಾಂಡ್ಸ್ ಟು ದ ವೇರಿಯೇಬಲ್ ಡಿಕ್ಲರೇಷನ್ಸ್ ಇನ್ ಅ ಪ್ರೋಗ್ರಾಮ್. ಸೊ ಒಂದು ಪ್ರೋಗ್ರಾಮಲ್ಲಿ ನಮಗೆ ಯಾವ್ಯಾವ ವೇರಿಯೇಬಲ್ ಬೇಕು ಅಂತ ನಾವು ಡಿಕ್ಲೇರ್ ಮಾಡಿದ್ವಿ ಅಂದರೆ ದ್ಯಾಟ್ ವೇರಿಯೇಬಲ್ ಬಿಕಮ್ಸ್ ದ ಸ್ಕೀಮಾ. ವೆರಾಸ್ ಇನ್ ದ ಪ್ರೋಗ್ರಾಮ್ ಬರಿತಾ ಅದರಲ್ಲಿ ನಾವು ಆ ವೇರಿಯೇಬಲ್ನ ವ್ಯಾಲ್ಯೂ ಫಸ್ಟ್ ಒಂದು ವ್ಯಾಲ್ಯೂ ಇನಿಷಿಯಲೈಸ್ ಮಾಡ್ತೀವಿ, ಆಮೇಲೆ ಅದನ್ನು ಓವರ್ ರೈಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಮಾತ್ರ ನಾವು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ ಅಂದರೆ ದಿಸ್ ಈಸ್ ದ ಸ್ಕೀಮಾ. ಬಟ್ ನಾವು ಇದಕ್ಕೆ ಎ ಈಕ್ವಲ್ ಟು 10 ಅಂತ ಅಸೈನ್ ಮಾಡಿದ್ವಿ ಅಂದರೆ ದ್ಯಾಟ್ ಬಿಕಮ್ಸ್ ದ ಇನ್ಸ್ಟೆನ್ಸ್. ಅಗೇನು ಎ ಈಕ್ವಲ್ ಟು ಎ ಪ್ಲಸ್ 2 ಆಯಿತು ಅಂತಂದರೆ ದಟ್ ಈಸ್ 12 ಆಗುತ್ತೆ ಎ ವ್ಯಾಲ್ಯೂ. ದಿಸ್ ಈಸ್ ದ ಸೆಕೆಂಡ್ ಇನ್ಸ್ಟೆನ್ಸ್. Programmers construct applications by using the logical schema. So programmers ಒಂದು ಪ್ರೋಗ್ರಾಮ್ನ ಬರೀಬೇಕಂತಂದರೆ they use this logical schema. ಸೊ ಯಾಕೆ ಲಾಜಿಕಲ್ ಸ್ಕೀಮಾ ಬೇಕಾಗುತ್ತೆ ಅಂತಂದರೆ ಇಲ್ಲಿ ಜಸ್ಟ್ ಯಾವ್ಯಾವ ಟೇಬಲ್ಸ್ ಮಧ್ಯ ಅಂದರೆ ಆ್ಯಕ್ಚುಲಿ ದ ಲಾಜಿಕಲ್ ಸ್ಕೀಮಾ ಎಕ್ಸ್ಪ್ಲೇನ್ಸ್ ಹೌ ದ ಡೇಟಾ ಈಸ್ ಸ್ಟೋರ್ಡ್, ರೈಟ್? ಸೊ ಇಲ್ಲಿ ಯಾವ್ಯಾವ ಡೇಟಾ ಡೇಟಾ ಹೇಗೆ ಸ್ಟೋರ್ ಆಗಿದೆ ಅನ್ನೋ ಬೇಸಿಸ್ ಮೇಲೆ ಪ್ರೋಗ್ರಾಮರ್ಸು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಬರೀತಾರೆ. ಬಿಕಾಸ್ ದೀಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡೇಟಾಬೇಸ್. ಸೊ ಹೇಗೆ ಅದು ಸ್ಟೋರ್ ಆಗಿದೆ ಅನ್ನೋ ಸ್ಟ್ರಕ್ಚರು ಪ್ರೋಗ್ರಾಮರ್ಸ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು, ಫಿಸಿಕಲ್ ಸ್ಕೀಮಾ ಕ್ಯಾನ್ ಬಿ ಚೇಂಜ್ಡ್ ಈಸಿಲಿ ವಿದೌಟ್ ಅಫೆಕ್ಟಿಂಗ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಎವ್ರಿ ಟೈಮ್ ಇದು ಫಿಸಿಕಲ್ ಸ್ಕೀಮಾ ಆ್ಯಕ್ಚುಲಿ ಡಸಂಟ್ ಚೇಂಜ್ ವೆರಿ ಫ್ರೀಕ್ವೆಂಟ್ಲಿ. ತುಂಬ ಆರ್ಗನೈಸೇಷನ್ ಲೆವೆಲ್ ಏನಾದರೂ ಚೇಂಜಸ್ ಆದರೆ ಅಂತ ತುಂಬ ರೇರ್ ಕೇಸಸಲ್ಲಿ ಮಾತ್ರ ಸ್ಕೀಮಾ ಚೇಂಜಸ್ ಆಗುತ್ತೆ. ಬಟ್ ಈ ಚೇಂಜಸ್ ಆದಾಗ ನಮಗೆ ದೇರ್ ಎಕ್ಸಿಸ್ಟ್ ಅ ಕ್ವೆಶನ್ ವೆದರ್ ದಿಸ್ ಪರ್ಟಿಕ್ಯುಲರ್ ಚೇಂಜ್ ಅಫೆಕ್ಟ್ಸ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್. ಯಾಕಂದರೆ ಪ್ರತಿ ಸರಿನೂ ಸ್ಕೀಮಾ ಚೇಂಜ್ ಮಾಡಿದಾಗ ಅಪ್ಲಿಕೇಶನ್ ಪ್ರೋಗ್ರಾಮ್ನ ರೀರೈಟ್ ಮಾಡಬೇಕಾಗತ್ತಾ ಅನ್ನೋ ಒಂದು ಕ್ವೆಶನ್ ಬರುತ್ತೆ. ಬಟ್ ಆ್ಯಕ್ಚುಲಿ ದಿಸ್ ಒನ್ ಡಸಂಟ್ ಹ್ಯಾಪನ್. ಸೊ application programs are independent from schema. They simply use the information of schema. So whatever the changes we make to the schema doesn't affect the application programs. You need not rewrite the application programs. When we define a new database, we specify its database schema only to the DBMS. So ಒಂದು ಹೊಸ ಡೇಟಾಬೇಸ್ ಕ್ರಿಯೇಟ್ ಆಗ್ತಿದೆ ಅಂತಂದರೆ ಅದರ ಸ್ಟ್ರಕ್ಚರ್ನ ಆ ಪರ್ಟಿಕ್ಯುಲರ್ DBMS ಮಾತ್ರ ನಾವು ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ದಿಸ್ ಪರ್ಟಿಕ್ಯುಲರ್ ಸ್ಕೀಮಾ ಚೇಂಜಸ್ ಫ್ರಮ್ DBMS to DBMS. At this point, the database state is empty state with no data. See, ಒಂದು ಹೊಸ ಡೇಟಾಬೇಸ್ ಅಥವಾ DBMSನ ಕ್ರಿಯೇಟ್ ಮಾಡಬೇಕಾದ್ರೆ ವಿ ಕ್ರಿಯೇಟ್ ದ ಸ್ಕೀಮಾ that defines ಏನೇನು ಹೇಗೆ ಟೇಬಲ್ಸ್ ಕ್ರಿಯೇಟ್ ಆಗಬೇಕು, ಯಾವ ಥರ ಇರಬೇಕು ಪ್ರತಿಯೊಂದು ಟೇಬಲ್ಲು ಅನ್ನೋದನ್ನು ಮಾತ್ರ ನಾವಲ್ಲಿ ಸ್ಟ್ರಕ್ಚರ್ನ ಡಿಫೈನ್ ಮಾಡ್ತೀವಿ. ಹೌದಾ? ವಿ ಹ್ಯಾವ್ ನಾಟ್ ಎಟ್ ಆ್ಯಡೆಡ್ ಎನಿ ಡೇಟಾ ಟು ಇಟ್. ಹೌದಾ? ವೆನ್ ವಿ ಕ್ರಿಯೇಟ್ ದ ಸ್ಟ್ರಕ್ಚರ್ ಆಫ್ ಅ ನ್ಯೂ ಡೇಟಾಬೇಸ್, ವಿ ಹ್ಯಾವ್ ಸಿಂಪ್ಲಿ ಮೆನ್ಷನ್ಡ್ ದ ಡೇಟಾಬೇಸ್ ಸ್ಕೀಮಾ and at this particular moment the database instance is empty. We get the initial state of the database when database is first populated or loaded with the initial data. So ಇದು skeleton ಅಂತ ಹೇಳಿದೆ. ಹೌದಾ? ಸ್ಕೀಮಾ ಅನ್ನೋದು ಈ ಸ್ಕೀಮಲ್ಲಿ ಜಸ್ಟು ಟೇಬಲ್ಸ್ನ ಕಾಲಮ್ ಹೆಡ್ಡಿಂಗ್ ಇರುತ್ತೆ ಅಂತ ಮಾತ್ರ ಅರ್ಜುನ್. ಡಿಫ್ರೆಂಟ್ ಟೇಬಲ್ಸ್ಗೆ ನೇಮ್ಸ್ ಕೊಟ್ಟಿರ್ತೀವಿ, ಆ ಟೇಬಲಲ್ಲಿರುವಂತಹ ಕಾಲಮ್ಸ್ಗೆ ಹೆಡ್ಡಿಂಗ್ ಕೊಟ್ಟಿರ್ತೀವಿ. ಬಟ್ ಅದರಲ್ಲಿ ಇನ್ನೂ ಯಾವುದೇ ರೋಸ್ನ ಕ್ರಿಯೇಟ್ ಮಾಡಿಲ್ಲ, ಯಾವುದೇ ರೆಕಾರ್ಡ್ನ ಕ್ರಿಯೇಟ್ ಮಾಡಿಲ್ಲ. ಹೌದಾ? ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ವೆನ್ ದೆರ್ ಇಸ್ ನೋ ಡೇಟಾ ಎಟ್ ಆಲ್ ಇನ್ ದ ಟೇಬಲ್,
the instance is empty. When you start inserting the values to it, we get the initial state, that is instance. The schema is sometimes called as intention, and database state or database instance is called as extension. ಈ ಪರ್ಟಿಕ್ಯುಲರ್ ಟರ್ಮ್ಸ್ನ ಯಾಕೆ ಸೆಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನೆಕ್ಸ್ಟು ಇದೇ ಡಿಫ್ರೆನ್ಸಸ್ನ ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ನೋಡ್ಬೋದು. ಫಸ್ಟ್ ಡಿಫ್ರೆನ್ಸ್, ಡೇಟಾಬೇಸ್ ಸ್ಕೀಮಾ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಡೇಟಾಬೇಸ್. ಇದು ಅದರ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಅದು ಹೇಳುತ್ತೆ. ನೆಕ್ಸ್ಟು ಡೇಟಾಬೇಸ್ ಇನ್ಸ್ಟೆನ್ಸ್. The data in the database instance is the data in the database at a particular moment in time. So ಈ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಏನೇನು ಡೇಟಾ ಇದೆ ಡೇಟಾಬೇಸಲ್ಲಿ ಅಂತ ಹೇಳೋದೆ ಡೇಟಾಬೇಸ್ ಇನ್ಸ್ಟೆನ್ಸ್. ಸೆಕೆಂಡ್ ಡಿಫ್ರೆನ್ಸ್, ಡೇಟಾಬೇಸ್ ಚೇಂಜಸ್ ಇನ್ಫ್ರೀಕ್ವೆಂಟ್ಲಿ. ಅಂದರೆ ಪದೇ ಪದೇ ಅದು ಚೇಂಜ್ ಆಗೋದಿಲ್ಲ, ತುಂಬ ರೇರ್ ಕಂಡೀಷನಲ್ಲಿ ಮಾತ್ರ ಡೇಟಾಬೇಸ್ ಸ್ಕೀಮಾ ಚೇಂಜ್ ಆಗುತ್ತೆ. ವೆರಾಸ್ ಡೇಟಾಬೇಸ್ ಇನ್ಸ್ಟೆನ್ಸ್ ಚೇಂಜಸ್ ಫ್ರೀಕ್ವೆಂಟ್ಲಿ. ಯಾಕೆ ಇದು ಪದೇ ಪದೇ ಚೇಂಜ್ ಆಗುತ್ತೆ ಅಂದರೆ ಎವ್ರಿ ಟೈಮ್ ದ ಡೇಟಾಬೇಸ್ ಈಸ್ ಅಪ್ಡೇಟೆಡ್. ಈ ಅಪ್ಡೇಷನ್ ಅನ್ನೋದು ಕನ್ಸಿಡರ್ಸ್ ಟೂ ಡಿಫ್ರೆಂಟ್ ಪಾಸಿಬಿಲಿಟೀಸ್. ಫಸ್ಟ್ ಒನ್, ಆ ಡೇಟಾಬೇಸ್ಗೆ ಹೊಸ ರೆಕಾರ್ಡ್ ಅಥವಾ ಹೊಸ ರೋ ಆ್ಯಡ್ ಆದಾಗ, ಅಥವಾ ಈ ಡೇಟಾಬೇಸಲ್ಲಿ ಆಲ್ರೆಡಿ ಇರುವಂತಹ ರೋನ ಕೆಲವೊಂದು ವ್ಯಾಲ್ಯೂಸು ಮಾಡಿಫೈ ಆದಾಗ, ಹೌದಾ? ಆ್ಯಂಡ್ ಆಲ್ಸೋ ವೆನ್ ಅ ಪರ್ಟಿಕ್ಯುಲರ್ ರೆಕಾರ್ಡ್ ಆರ್ ಅ ಪರ್ಟಿಕ್ಯುಲರ್ row is deleted. In all these three conditions we call it as a database updation. ಸೊ ಈ ಮೂರು ಆ್ಯಕ್ಷನ್ಸಲ್ಲಿ ಯಾವುದೇ ಆ್ಯಕ್ಷನ್ ಮಾಡಿದ್ರೂ ಡೇಟಾಬೇಸ್ನ ಇನ್ಸ್ಟೆನ್ಸ್ ಚೇಂಜ್ ಆಗುತ್ತೆ. ವೆರಾಸ್ ಡೇಟಾಬೇಸ್ ಸ್ಕೀಮಾ ರಿಮೇನ್ಸ್ ದ ಸೇಮ್. ಡೇಟಾಬೇಸ್ ಸ್ಕೀಮಾ ಚೇಂಜ್ ಆಗೋದು ಯಾವಾಗ ಅಂತಂದರೆ ನೀವು ಅದರ ಸ್ಟ್ರಕ್ಚರ್ನ ಚೇಂಜ್ ಮಾಡಬೇಕು. ಸ್ಕೆಲೆಟನ್ ಆಫ್ ದ ಡೇಟಾಬೇಸ್ ಈಸ್ ಮಾಡಿಫೈಡ್. ಥರ್ಡ್ ಡಿಫ್ರೆನ್ಸ್, database schema is called as intention, whereas database instance is called as extension. I'll tell you why. Intention andre it comes from internal modifications. So schema change ಮಾಡೋದು not in the hand of a user. User using the application program, he will be adding ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ, ಆನ್ಲೈನ್ ಅಪ್ಲಿಕೇಶನ್ಸಲ್ಲಿ ಯು ಫಿಲ್ ಅಪ್ ಆಲ್ ಯುವರ್ ಡೀಟೇಲ್ಸ್ ಆ್ಯಂಡ್ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್, ಹೌದಾ? ಸೊ ನೀವು ಯೂಸರ್, ಯು ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಡೇಟಾಬೇಸ್. ಅಂದರೆ ಡೇಟಾಬೇಸ್ ಜೊತೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇರಲ್ಲ ನೀವು, ಬಟ್ ಸ್ಟಿಲ್ ಯು ಆರ್ ಕನೆಕ್ಟೆಡ್ ಟು ದ ಡೇಟಾಬೇಸ್ ಇಂಡೈರೆಕ್ಟ್ಲಿ. ಅಂದರೆ ಎಕ್ಸ್ಟರ್ನಲಿ ಯು ಆರ್ ಕನೆಕ್ಟೆಡ್ ಆ್ಯಂಡ್ ಯು ಆರ್ ಮಾಡಿಫೈಯಿಂಗ್ ದ ಇನ್ಸ್ಟೆನ್ಸ್ ಆಫ್ ದ ಡೇಟಾಬೇಸ್. ಆಲ್ರೆಡಿ ಎಕ್ಸಿಸ್ಟಿಂಗ್ ಡೇಟಾಬೇಸ್ಗೆ ಒನ್ ಮೋರ್ ಇನ್ಫಾರ್ಮೇಷನ್ ಅಥವಾ ಒನ್ ಮೋರ್ ಸೆಟ್ ಆಫ್ ಡೇಟಾನ ನೀವು ಆ್ಯಡ್ ಮಾಡಿದ್ರಿ. ದಟ್ ಈಸ್ ವೈ ಎಕ್ಸ್ಟರ್ನಲ್ ಚೇಂಜಸ್ಸು, ಎಕ್ಸ್ಟರ್ನಲ್ ಇರೋಂಥ ಪರ್ಸನ್ನು ಡೇಟಾಬೇಸ್ ಇನ್ಸ್ಟೆನ್ಸ್ನ ಚೇಂಜ್ ಮಾಡಬಹುದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟೆನ್ಷನ್. ವೆರಾಸ್ ಡೇಟಾಬೇಸ್ ಸ್ಕೀಮಾ ಇಸ್ ದ ಇಂಟೆನ್ಷನ್. ಇಲ್ಲಿ ಬರೀ ಕಂಪ್ಯೂಟರ್ ಸ್ಪೆಷಲಿಸ್ಟ್ಸ್ ಅಥವಾ ಡೇಟಾಬೇಸ್ಗಂತಲೇ ಏನು ಪರ್ಸನ್ ಇದಾರಲ್ಲ, main person, only that person can modify the schema. That's why it's called as intention. So ನಾವೇನೇನು ಕಲ್ತ್ವಿ ಈ ಸೆಷನಲ್ಲಿ ಅಂದರೆ, ಫಸ್ಟು ಡೇಟಾಬೇಸ್ ಸ್ಕೀಮಾ ಅಂದ್ರೇನು, ದಟ್ ಇಸ್ ನಥಿಂಗ್ ಬಟ್ ದ ಓವರಾಲ್ ಸ್ಟ್ರಕ್ಚರ್ ಆಫ್ ದ DBMS. ನೆಕ್ಸ್ಟು ವಾಟ್ ಈಸ್ ಅ ಡೇಟಾಬೇಸ್ ಇನ್ಸ್ಟೆನ್ಸ್. ಆ ಸ್ಟ್ರಕ್ಚರಲ್ಲಿ ನಾವು ವ್ಯಾಲ್ಯೂಸ್ನ ಪಾಪ್ಯುಲೇಟ್ ಮಾಡ್ತಾ ಹೋದಂಗೆ ಹೊಸ ಹೊಸ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತದೆ. ಆ್ಯಂಡ್ ಆಲ್ಸೋ ವೆನ್ ಯು ಮಾಡಿಫೈ ದ ಡೇಟಾಬೇಸ್, ಆವಾಗೂ ಹೊಸ ಇನ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ಕಲ್ತ್ವಿ. ನೆಕ್ಸ್ಟು ಈ ಸ್ಕೀಮಾ ಮತ್ತು ಇನ್ಸ್ಟೆನ್ಸ್ ಮಧ್ಯೆ ಇರುವಂತಹ 3 ಮೇನ್ ಡಿಫ್ರೆನ್ಸಸ್ ಬಗ್ಗೆ ನಾವು ತಿಳ್ಕೊಂಡ್ವಿ.
Next, we'll go to the questions. Okay, this is not visible. Okay, I'll ask you questions. First one is, the collection of information stored in the database at a particular moment is called as dash of the database. Option 1, schema. Option 2, instance. Option 3, semantics. Option 4, none of the above. See, in the question itself, at a particular moment anta ide, and it is related to the information, the data. So that is why answer is instance. Second question, the overall design of the database is called the database dash. Option 1, database schema. Option 2, database instance. Option 3, database semantics. Option 4, database state. See, the question is about design of the database, the structure of the database. When structure or design comes, it is purely schema. And semantics ಬಗ್ಗೆ ನಾವಿನ್ನ ಕನ್ಸಿಡರ್ ಮಾಡಿಲ್ಲ. Option 2 and option 4 are one and the same. Database instance ಅಂದ್ರೂ ಒಂದೇ, database state ಅಂದ್ರೂ ಒಂದೇ. Third question, programmers construct applications by using the dash level of schema. So programmers application program na ಬರೆಯೋದಕ್ಕೆ ಯಾವ ಸ್ಕೀಮಾನ, ಯಾವ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಯೂಸ್ ಮಾಡ್ತಾರೆ? ಆಪ್ಷನ್ 1, ಫಿಸಿಕಲ್. ಆಪ್ಷನ್ 2, ವೀವ್. ಆಪ್ಷನ್ 3, ಲಾಜಿಕಲ್. ಆಪ್ಷನ್ 4, ಹೈ. The answer is logical or conceptual schema. ಯಾಕಂದರೆ programmers, in order to write the application program, they need to know how the data is actually organized in the database. So how ಅಂತಂದರೆ it is related to logical level. ಇನ್ನು ಫಿಸಿಕಲ್ ಲೆವೆಲ್ ಅಂತೂ ಅಲ್ಲ, ಬಿಕಾಸ್ ಇಟ್ ಕಂಟೇನ್ಸ್ ವಾಟ್ ಆ್ಯಂಡ್ ಇನ್ ಡಿಟೇಲ್ ಆಗಿ ಎಲ್ಲ ಇರುತ್ತೆ, ಮೆಮೊರಿಲಿ ಹೆಂಗೆ ಡೇಟಾ ಸ್ಟೋರ್ ಆಗಿದೆ ಅಂತ. ಸೊ ಇಷ್ಟೊಂದು ಅವಶ್ಯಕತೆ ಅವ್ರಿಗಿರೋದಿಲ್ಲ. ಇನ್ನು ವೀವ್ ಲೆವೆಲು, ಹೈ ಲೆವೆಲು, ದೇ ಆರ್ ಫಾರ್ ದ ಯೂಸರ್ಸ್ ಆರ್ ಎಂಡ್ ಯೂಸರ್ಸ್. Fourth question, when a new database is defined, dash is empty. ಸೊ ಒಂದು ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡಿದಾಗ ಯಾವುದು ಎಂಟಿ ಆಗಿರುತ್ತೆ? ಆಪ್ಷನ್ 1, ಸ್ಕೀಮಾ. ಆಪ್ಷನ್ 2, ಇನ್ಸ್ಟನ್ಸ್. ಆಪ್ಷನ್ 3, semantics. ಆಪ್ಷನ್ 4, none of the above. The answer is instance. ಹೌದಾ? ಸೊ ಡೇಟಾಬೇಸ್ ಹೊಸದಾಗಿ ಕ್ರಿಯೇಟ್ ಆದಾಗ ಅದರಲ್ಲಿ ಯಾವುದೇ ಡೇಟಾನ ಸ್ಟೋರ್ ಮಾಡಿರಲ್ಲ ನಾವು, ಬರೀ ಅದು ಓವರಾಲ್ ಡಿಸೈನ್ ಮಾತ್ರ ಇರುತ್ತೆ. ಸೊ ಆಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ದ ಇನ್ಸ್ಟೆನ್ಸ್ ಈಸ್ ಎಂಟಿ. So next question, that is the fifth one. Every time the database changes, the dash changes. ಅಂದರೆ ಡೇಟಾಬೇಸಲ್ಲಿ ಪ್ರತಿ ಸರಿನೂ ಮಾಡಿಫಿಕೇಷನ್ಸ್ ಆದಾಗ, ಅಪ್ಡೇಷನ್ಸ್ ಆದಾಗ ಏನು ಚೇಂಜ್ ಆಗುತ್ತೆ? ಇಸ್ ಇಟ್ ದ ಸ್ಕೀಮಾ ದಟ್ ಇಸ್ ಗೋಯಿಂಗ್ ಟು ಚೇಂಜ್, or the instance, or the semantics, or none of these?
The answer is instance, because as we have learned, ಎವ್ರಿ ಟೈಮ್ ಹೊಸ ಡೇಟಾ ಆ್ಯಡ್ ಆದಾಗ ಅಥವಾ ಇರೋ ಡೇಟಾ ಮಾಡಿಫೈ ಆದಾಗ ನಮಗೆ ಇನ್ಸ್ಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಓವರಾಲ್ DBMSನ ಸ್ಟ್ರಕ್ಚರು ಚೇಂಜ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು.